ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಲೇಬೇಕು, ಹೀಗಂತ ಶಾಸಕ ಯತ್ನಾಳ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೀಸಲಾತಿಯನ್ನು ಅಂದರೆ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಬೇಕು, ಅದನ್ನು ದಲಿತರು ಹಾಗೂ ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಅಂತ ಹೇಳಿ ಯತ್ನಾಳ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕೋಲಾರ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಶೋಭಾಯಾತ್ರೆಗೆ ಚಾಲನೆ ನೀಡಿದಂತಹ ಯತ್ನಾಳ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್, ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಬೇಕು, ಆ ಒಂದು ಮೀಸಲಾತಿಯನ್ನು ಹಿಂದೂಗಳಿಗೆ ಹಂಚಬೇಕು, ಹೀಗಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಯತ್ನಾಳ್ ಅವರು ಏನೇ ಒಂದು ಹೇಳಿಕೆಯನ್ನು ಕೊಟ್ಟರೂ ಕೂಡ ಅದೊಂದು ವಿವಾದಾತ್ಮಕವಾದಂತಹ ಹೇಳಿಕೆ ಆಗೇ ಆಗುತ್ತೆ. ಏಕೆಂದರೆ ಈ ಹಿಂದೆ ಹಲವು ಹೇಳಿಕೆಗಳು ಕೂಡ ಅವರಿಗೆ ಮುಳುವಾಗಿರುವಂತಹದ್ದು. ಅಂದರೆ ಯತ್ನಾಳ್ ಅವರು ಹಿಂದೂವಾದಿಯಾಗಿರುವಂತಹದ್ದು. ಅಂದರೆ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ಪರವಾಗಿ ಯಾರಾದರೂ ಒಬ್ಬರು ಇದ್ದಾರೆ ಅಂತಂತಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈಗಾಗಲೇ ಯತ್ನಾಳ್ ಅವರು ನಿರಂತರವಾಗಿ ಹಿಂದೂ ಜಾಗೃತಿಯನ್ನು ಅಭಿಯಾನ ಮಾಡುವಂತಹ ಮೂಲಕ ಹಿಂದೂಗಳನ್ನು ಹುರಿದುಂಬಿಸುವಂತಹ ಒಂದು ಕೆಲಸವನ್ನು ಯತ್ನಾಳ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ, ಅಂದರೆ ಮಾರ್ಚ್ 28ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಒಂದು ಶೋಭಾಯಾತ್ರೆ ಚಾಲನೆ ನೀಡಿದಂತಹ ಯತ್ನಾಳ್ ಅವರು ಅವತ್ತು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಬೇಕು, ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಿ ಅದನ್ನು ಹಿಂದೂಗಳಿಗೆ ಕೊಡಬೇಕು, ಹೀಗಂತ ಯತ್ನಾಳ್ ಅವರು ಹೇಳಿರುವಂತಹದ್ದು. ಯತ್ನಾಳ್ ಕೇವಲ ಮುಸ್ಲಿಮರ ಬಗ್ಗೆ ಮಾತ್ರ ಮಾತನಾಡಲಿಲ್ಲ, ಒಂದಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದರು. ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೇರವಾಗಿ ವಾಗ್ದಾಳಿಯನ್ನು ಕೂಡ ಮಾಡಿದರು. ರಂಜಾನ್ ವೇಳೆ ಎಲ್ಲ ಕಡೆನೂ ಕೂಡ ತುಂಬ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲಾದರೂ ಒಂದು ಕಲ್ಲು ಹಾಕ್ತಾರಾ? ಅದೇ ಗಣೇಶ ಹಬ್ಬ ಬಂದರೆ ಕಲ್ಲು ತೂರಾಟ ಯಾಕೆ, ಹೀಗಂತ ಯತ್ನಾಳ್ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ರಾಮನವಮಿ ವೇಳೆ ಯಾಕೆ ಇವರಿಗೆ ಉರಿಯುತ್ತೆ? ಹಿಂದೂಗಳು ಪ್ರತಿಯೊಂದಕ್ಕೂ ಅನುಮತಿಯನ್ನು ಪಡಿಬೇಕಾ? ಅಂದರೆ ಹಿಂದೂಗಳು ಯಾವುದೇ ಒಂದು ಹಬ್ಬವನ್ನು ಅಥವಾ ಹರಿದಿನವನ್ನು ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸರು ಪರ್ಮಿಷನನ್ನು ಪಡಿಬೇಕು. ಆದರೆ ಮುಸ್ಲಿಮ್ಸರು ಯಾವುದೇ ಒಂದು ಹಬ್ಬ ಹರಿದಿನ ಮಾಡಬೇಕಾದ್ರೆ ಏನೂ ಪರ್ಮಿಷನ್ ತಗೊಳಲ್ಲ. ಹಿಂದೂಗಳಿಗೆ ಯಾಕೆ ಒಂದು ಅಧಿಕಾರ, ಮುಸ್ಲಿಮರಿಗೆ ಯಾಕೆ ಒಂದು ಅಧಿಕಾರ ಅನ್ನೋ ಆ ಒಂದು ಅರ್ಥದಲ್ಲಿ ಯತ್ನಾಳ್ ಅವರು ಹೇಳಿರುವಂಥದ್ದು. ಮುಸ್ಲಿಮರಿಗೆ ಯಾವುದೇ ಕಾನೂನು ಅಡ್ಡಿಯಾಗಲ್ಲ, ಆದರೆ ರಾಜ್ಯದಲ್ಲಿ ಹಿಂದೂಗಳಿಗೆ ಎಲ್ಲ ರೀತಿಯಾದಂತಹ ಒಂದು ಕಾನೂನುಗಳು ಅಡ್ಡಿಯಾಗ್ತವೆ. ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಹಿಂದೂ ಪರ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಮಗೆ ನಾಟಕ ಆಡೋರು ಬೇಡವೇ ಬೇಡ ಅಂಥೇಳಿ ಯತ್ನಾಳ್ ಅವರು ನೇರವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದರೆ ಖಂಡಿತ ಅಧಿಕಾರಕ್ಕೆ ಬಂದೇ ಬರುತ್ತೆ. ಮೇ ತಿಂಗಳಲ್ಲಿ ಚಿತ್ರದುರ್ಗದಲ್ಲಿ ಜಾಗೃತಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ರಾಜ್ಯದಲ್ಲಿ ಪಾಕಿಸ್ತಾನ ಮಾದರಿ ಸರ್ಕಾರವಿದೆ, ಬರೀ ಅಲ್ಪಸಂಖ್ಯಾತರ ಪರವಾಗಿದೆ. ರಾಜ್ಯ ಬಜೆಟ್ನಲ್ಲಿ ದಲಿತರು, ಕುರುಬರು ಸೇರಿ ಯಾವುದೇ ಸಮಾಜಕ್ಕೂ ಕೂಡ ಅನುದಾನ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಿದ್ದಾರೆ. ಬಿಜೆಪಿ ಶಾಸಕರನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರನ್ನು ಭೇಟಿಯಾಗ್ತಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ತಮ್ಮನ ಜೊತೆಗೂಡಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು BJP ನಮ್ಮನ್ನು ಬೆಳೆಸಿದಂತಹ ಒಂದು ಪಕ್ಷ. ನಾನು BSY ರೀತಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗೋದಿಲ್ಲ. ನಾನು ಹಾಗೆ ಎಲ್ಲ ಹೇಳೋಕ್ಕಾಗಲ್ಲ. ಉಪ್ಪು ತಿಂದಿದ್ದು BJPಯಿಂದ, ನಮಗೆಲ್ಲ BJPನೇ ಅನ್ನೋ ಒಂದು ಅರ್ಥದಲ್ಲಿ
ಯಡಿಯೂರಪ್ಪ ಅವ್ರಿಗೂ ಕೂಡ ಟಾಂಗ್ ಕೊಟ್ಟಿರುವಂತಹದ್ದು. ಯತ್ನಾಳವರು ಏನೇ ಹೇಳಿದ್ರು ಕೂಡ ಅದಕ್ಕೊಂದು ಖಂಡಿತವಾಗ್ಲೂ ಅರ್ಥ ಇದ್ದೇ ಇರುತ್ತೆ. ಏಕೆಂತಂದರೆ ಯತ್ನಾಳವರು ಇವತ್ತಿಂದಲ್ಲ, ಹಿಂದೆ ಅವರು ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಅಥವಾ ಶಾಸಕರ ಆದಾಗಲಿಂದಲೂ ಕೂಡ ಮುಸ್ಲಿಮರನ್ನು ವಿರೋಧ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ವಿರೋಧ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಬೇಕು ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಈ ಒಂದು ಹೇಳಿಕೆ ಒಂದಷ್ಟು ವಿವಾದಕ್ಕೆ ಈಗ ಎಡೆ ಮಾಡಿಕೊಟ್ಟಿರುವಂತಹದ್ದು. ಈ ಒಂದು ಹೇಳಿಕೆಯನ್ನು ಬೇರೆಯವರು ಅಂದರೆ ಮುಸ್ಲಿಂ ಮುಖಂಡರು, ಅಲ್ಪಸಂಖ್ಯಾತರ ಮುಖಂಡರು ಈ ಹೇಳಿಕೆಯನ್ನು ಯಾವ ರೀತಿಯಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಸರ್ಕಾರ ಇದಕ್ಕೆ ಅಂದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ, ಅಂದರೆ ನಾವು ಮುಸ್ಲಿಂ ಪರವಾಗೇ ಇರ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರಾ ಅಥವಾ ಅದನ್ನು ಏನಾದರೂ ಬ್ಯಾಲೆನ್ಸ್ ಮಾಡ್ತಾರಾ, ಅದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಯತ್ನಾಳ್ ಅವರ ಒಂದೊಂದು ಬೆಂಕಿಯ ಹುಂಡೆಯ ಮಾತುಗಳಿದಾವಲ್ಲ, ಆ ಮಾತುಗಳು ಇಡೀ ರಾಜ್ಯದಲ್ಲಿ ಒಂದಷ್ಟು ಮುಸ್ಲಿಂ ಮುಖಂಡರಿಗೆ ಏನಪ್ಪ ಯತ್ನಾಳ್ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋ ಒಂದಷ್ಟು ಈಗಾಗಲೇ ಆ ರೀತಿಯಾದಂಥ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತಹದ್ದು. ಆದರೆ ಎಲ್ಲೋ ಒಂದು ಕಡೆ ಹಿಂದೂ ಸಮುದಾಯಕ್ಕೆ ಸಿಕ್ಕಾಪಟ್ಟೆ ಆದ್ಯತೆಯನ್ನು ಯತ್ನಾಳ್ ಅವರು ಕೊಡ್ತಿರುವಂತಹದ್ದು. ಈ ಹಿಂದೆಯಿಂದಲೂ ಕೂಡ ಯತ್ನಾಳ್ ಅವರು ಅದೇ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತು ಏನಾದರೂ ಉತ್ತರ ಕರ್ನಾಟಕ ಆ ಒಂದು ಭಾಗದಲ್ಲಿ ನೀವು ನಂಬಲ್ಲ, ಈ ಒಂದು ಭಾಗದಲ್ಲಿ ಅಂದರೆ ದಕ್ಷಿಣ ಕರ್ನಾಟಕ ಈ ಒಂದು ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಒಂದು ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೋ, ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಒಂದು ಮಾಸ್ ಲೀಡರ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಆ ಒಂದು ಭಾಗದ ಜನರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳನ್ನು ತುಂಬ ಅವರು ಏನೇ ಹೇಳಿದ್ರು ಕೂಡ ತುಂಬ ಮುಕ್ತ ಮನಸ್ಸಿಂದ ಅದನ್ನು ಹಾರೈಸ್ತಾರೆ, ಜೊತೆಗೆ ಅದನ್ನು ಒಪ್ಕೊಳ್ತಾರೆ. ಆ ರೀತಿಯಾದಂತಹ ಒಂದು ಪ್ರಾಬಲ್ಯವನ್ನು ಯತ್ನಾಳ್ ಅವರು ಹೊಂದಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಬೇಕು ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಆ ಒಂದು ಹೇಳಿಕೆಯನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅದನ್ನು ನೋಡ್ತಾರೆ, ಜೊತೆಗೆ BJP ಪಕ್ಷದ ಮುಖಂಡರುಗಳು ಅದನ್ನು ನೋಡ್ತಾರೆ, ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.